ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ವ್ಲಾಗ್ಸ್ ಮಾತ್ರ ಆಗ್ತಾ ಇದ್ದೀನಿ. ಸೊ ಜಾಸ್ತಿ ವಿಡಿಯೋ ಮಾಡೋದಕ್ಕಾಗ್ತಾ ಇಲ್ಲಪ್ಪ, ಅದೇನೋ ಗೊತ್ತಿಲ್ಲ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ, ವಿಡಿಯೋ ಮಾಡೋದಕ್ಕಾಗ್ತಾ ಇಲ್ಲ. ವಿಡಿಯೋ ಮಾಡಬೇಕಂತ ನೆನಪು ಬಂದಾಗ ಮಾತ್ರ ಒಂದೊಂದು ಸಣ್ಣ ಕ್ಲಿಪ್ ತೊಗೊತಿದ್ದೀನಿ ಅಷ್ಟೇ. ಸೊ ಇನ್ನು ನೈಟು ಮಲಗೋದು ಲೇಟ್ ಆಯಿತು. ಮದುವೆಯಿಂದ ಬರೋ ಅಷ್ಟೊತ್ತಿಗೆ ಆಯಿತು, 11 ಗಂಟೆ ಮೇಲೇ ಆಗೋಗಿತ್ತು. ಸೊ ಮಲಗೋದು ಲೇಟ್ ಆಯಿತು. ಎದ್ದೆ ಒಂದು 6:30 ಸುಮಾರಿಗೆ ಎದ್ದುಬಿಟ್ಟು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ, ಎಕ್ಸಸೈಸ್ ಮಾಡೋಕ್ಕಾಗ್ದಿಲ್ಲ. ಮೇಲೆ ಹೋಗಿದ್ದೆ, ಟೆರೆಸ್ ಮೇಲೆ ಹೋಗಿದ್ದೆ. ಅಲ್ಲೊಂದು ರೂಮ್ ಇದೆ ಚಿಕ್ಕದಾಗಿ, ಬಟ್ ಅಲ್ಲಿ ನನಗೇನೋ ಅಂದರೆ ಜಾಗ ಚಿಕ್ಕದು ಅನ್ನೋ ಥರ ಅನ್ನಿಸ್ತು, ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ವಾಕ್ ಮಾಡಿ ಆ ನಂತರ ಬಂದು ಇವಾಗ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಅಮ್ಮವರು ಬೆಳಗ್ಗೆ ಹೋಗ್ತಾರೆ ಮದುವೆಗೆ, ರೆಡಿ ಮಾಡ್ತಾಯಿದ್ರೆ ಮಗುಗೆ ಇದು ತಿನ್ನಿಸ್ತಾ ಇದ್ದಾರೆ. ಏನು ಹೇಳ್ತಾರಪ್ಪ ಅದು, ಸರಿ ಹೇಳ್ತಾರಲ್ವ, ಸರಿ ಅಂತಾರಲ್ವ ಮಕ್ಕಳಿಗೆ ತಿನ್ನಿಸೋ ಅಂಥದ್ದು. ಸೊ ಸರಿ ತಿನ್ನಿಸ್ತಾ ಇದ್ದಾರೆ. ನಾನು ಈ ಕಡೆ ಅಡುಗೆ ಮಾಡ್ತಾಯಿದ್ದೀನಿ. ನಿರೀಕ್ಷಣ ನಾನು ಹೋಗಬೇಕು ಅಂತ ಹಠ ಮಾಡ್ತಾಯಿದ್ಲು. ಮಮ್ಮಿ ನಾನು ಮದುವೆಗೆ ಹೋಗ್ತೀನಿ ಅಂತ ಹೇಳಿ. ಆ್ಯಕ್ಚುಲಿ ನಾನು ಒಂದೇ ದಿನಕ್ಕೆ ಪ್ಲ್ಯಾನ್ ಮಾಡ್ಕೊಂಬಂದಿದ್ದು, ನೈಟ್ ಮಾತ್ರ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ. ಬಟ್ಟೆ ಎಲ್ಲ ಏನೂ ತೊಗೊಂಬಂದಿರಲಿಲ್ಲ. ಸೊ ಯಾವುದೋ ಇದನ್ನು ಹಾಕಿ ಕಳಿಸ್ದೆ, ಹೋದರು ಅವರು. ನಂತರ ಬಂದು ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನೆಂಚ್ಕೊಳ್ಳೋದಕ್ಕೆ ಮಾವಿನಕಾಯಿ ಜಜ್ತಾ ಇದ್ದೀನಿ. ನನ್ನ ಫೇವ್ರೇಟು ಇದು. ಎಷ್ಟು ತಿಂದಿದ್ದೀನೋ ನಾನು ಇದನ್ನು, ಇವಾಗಲ್ಲ. ಸೊ ಇವಾಗ ಬೇಳೆ ಸಾಂಬಾರು ಮಾಡಿದ್ದೆ. ಸೊ ಬೇಳೆ ಸಾಂಬಾರಿಗೆ ಇದು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಜೀರಿಗೆ, ಒಣಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಜಜ್ಜುತ್ತಾ ಇದ್ದೀನಿ. ಈ ನಾರ್ಮಲ್ ನಮ್ಮ ಮನೇಲಾದರೆ ಈ ಬಂಡೆ ಮೇಲೇ ಜಜ್ಜುತ್ತೀನಿ ನಾನು, ಬಟ್ ಇಲ್ಲಿ ಆಗೋದಿಲ್ಲ. ಅದಕ್ಕೋಸ್ಕರ ಒಂದು ಕವರ್ ಹಾಕ್ಬಿಟ್ಟು ಕವರ್ ಮೇಲೆ ಜಜ್ತಾ ಇದ್ದೀನಿ. ಸಖತ್ತಾಗಿತ್ತು ಆ ಒಂದು ಬೇಳೆ ಸಾಂಬಾರಿಗೂ ಮತ್ತು ಆ ಒಂದು ಏನು ಮಾವಿನಕಾಯಿಗೂ ಸೂಪರಾಗಿತ್ತು. ಸೊ ಇನ್ನು ನನ್ನ ಫುಡ್ ಬಂದು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಹಣ್ಣು ತರಕಾರಿ ಎಲ್ಲ ಏನೂ ತೊಗೊಂಡಿಲ್ಲ. ಈ ಒಂದು 3 ದಿನ ನಂದಲ್ಲ, ನನ್ನ ವೆಯ್ಟ್ ಲಾಸ್ ದಿನಗಳೆಲ್ಲ ಇವು ಅಂತ ಹೇಳಿ ಮನಸ್ಸಲ್ಲಿ ಇಟ್ಕೊಂಡು ಇವಾಗ ನಾನು ಬ್ಯಾಲೆನ್ಸ್ ಆಗಿ ಊಟ ಮಾಡ್ತಾಯಿದ್ದೀನಿ. ಹೆವಿಯಾಗೆಲ್ಲ ಏನೂ ತೊಗೊಳ್ತಾ ಇಲ್ಲ, ಬ್ಯಾಲೆನ್ಸ್ ಆಗಿ ಊಟ ಮಾಡ್ತಾಯಿದ್ದೀನಿ. ಬಟ್ ಟೈಮ್ ಕರೆಕ್ಟಾಗಿ ತೊಗೊಳ್ತಾ ಇಲ್ಲ ಅಷ್ಟೇ. ಸೊ ನೋಡೋಣ ಒಂದು 3 ದಿನ ಎಷ್ಟು kg ಜಾಸ್ತಿ ಆಗಿದ್ದೀನೋ ಕಮ್ಮಿ ಆಗಿದ್ದೀನೋ ಅದೊಂಥರ ಕ್ಯೂರಿಯಾಸಿಟಿ ಇದೆ ನನಗೆ. ಇನ್ನು ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಊಟ ಮಾಡ್ತಾಯಿದ್ದೀನಿ. ಇಲ್ಲಿ ಮುದ್ದೆ ಮತ್ತು ತರಕಾರಿ ಸಾಂಬಾರು, ಹಾಗೆ ಒಂದು ಸ್ವಲ್ಪ ಮಾವಿನಕಾಯಿ ಪಚ್ಚಡಿ ಮಾಡಿದ್ದೆ. ಅಂದರೆ ಸ್ವಲ್ಪ ಮೆಣಸಿನ್ಕಾಯಿ ಉಪ್ಪದೆಲ್ಲ ಹಾಕ್ಬಿಟ್ಟು ಜಜ್ಜಿದ್ದೆ, ಅದನ್ನೇ ಇವಾಗ ನೆಂಚ್ಕೊಳ್ಳೋಕೆ ತೊಗೊಳ್ತಾ ಇದ್ದೀನಿ. ಮದುವೆಗೆ ಹೋಗಿದ್ದಾರೆ ಅಮ್ಮ ಮತ್ತು ನಿರೀಕ್ಷಾ, ಅಣ್ಣ, ಅತ್ತಿಗೆ, ಪಾಪು ಎಲ್ಲ ಮದುವೆಗೆ ಹೋಗಿದ್ದಾರೆ. ನಾನು ಹೋಗಲಿಲ್ಲ, ನೈಟ್ ಹೋಗ್ಬಿಟ್ಟು ಬಂದೆ. ಬಾ ಅಂತ ಕರೆದ್ರು, ಬಟ್ ನಾನು ಹೋಗಲಿಲ್ಲ. ಅಪ್ಪ ಬರ್ತಾರೆ ಅಂದ್ಬಿಟ್ಟು ಮುದ್ದೆ ಮಾಡಿದ್ದೀನಿ, ಬಟ್ ಅಪ್ಪ ತೋಟದ ಹತ್ರ ಹೋಗಿದ್ದಾರೆ. ಸೊ ಅಲ್ಲೇ ರೈಸ್ ತಿನ್ಕೊಂಡೆ, ಬೇಡ ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದರು. ಸರಿ ಅಂತ ಹೇಳಿ ಇವಾಗ ಬಟ್ಟೆ ಎಲ್ಲ ಇತ್ತು, ಎಲ್ಲ ವಾಶ್ ಮಾಡಿ ಎಲ್ಲ ಒಣಗಾಕ್ಬಿಟ್ಟು ಬಂದು ಇವಾಗ ಊಟ ಮಾಡ್ತಾಯಿದ್ದೀನಿ. ಇನ್ನು ಕಿಚನ್ ಕ್ಲೀನ್ ಮಾಡಬೇಕು. ಮನೆ ಒಂದು ಸ್ವಲ್ಪ ಕುಡಿಸ್ಬಿಟ್ರೆ ಕೆಲಸ ಮುಗೀತು. ಸ್ನಾನ ಮಾಡಿಕೊಂಡು 11:30 ಟೈಮು, ಕರೆಕ್ಟಾಗಿ 11:30. ಹಸುವಾಗ್ತಾ ಇದೆಯಪ್ಪ, ರಾತ್ರಿ ಅಷ್ಟೊಂದು ಲೇಟಾಗಿ ಊಟ ಮಾಡಿ ಹಸುವಾಗ್ತಾ ಇದೆ. ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಇಲ್ಲಿ ಸುಮ್ಮನೆ ಏನು ಗೊತ್ತಿಲ್ಲ, ಬೆಳಗ್ಗೆಯಿಂದ ಅದು ಇದು ಕೆಲಸ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಹಸುವಾಗ್ತಾಯಿದೆ. ರಾತ್ರಿ ಊಟ ಮಾಡಿ ಇವಾಗ ಏನು ಕೆಲಸ ಮಾಡದೇ ಇದ್ದರೆ ಹಸುವಾಗೋದಿಲ್ಲ, ಅದಕ್ಕೋಸ್ಕರ. ಸರಿ, ಊಟ ಮಾಡ್ತೀನಿ. ಸಿಗ್ತೀನಿ. ಬಿಸಿ ಮತ್ತೆ ಬಿಸಿ ಏನಿಲ್ಲ, ತಣ್ಣಗೆ ಹೋಗ್ಬಿಟ್ಟಿದೆ. 9:30 ಮಾಡಿದ್ದು, 11:30 ಟೈಮ್. ಓಕೆ, ಊಟ ಮಾಡ್ತೀನಿ. ಇನ್ನು ಊಟ ಎಲ್ಲ ಮುಗೀತು. ಇನ್ನು ಸುಮ್ಮನೆ ಕುತ್ಕೊಳ್ಳೋದಕ್ಕಾಗುತ್ತಾ? ಯಾರೂ ಇರಲಿಲ್ಲ ಮನೆಯಲ್ಲಿ, ಎಲ್ಲ ಮದುವೆಗೆ ಹೋಗಿದ್ರಲ್ವ. ಯೋಗಿತನ ಹೋಗು ಅಂದೆ, ಬಟ್ ಅವಳು ಹೋಗಿಲ್ಲ. ನಾನು ಹೋಗಲ್ಲ ಮಮ್ಮಿ, ನಾನು ಇಲ್ಲೇ ಇರಬೇಕು ಅಂತ ಹೇಳಿ ಇದು ಮಾಡ್ತಾಯಿದ್ಲು. ಸರಿ ಇರಮ್ಮ ಅಂತ ಹೇಳಿ ಇನ್ನು ಊಟ ಎಲ್ಲ ಮಾಡಾದಮೇಲೆ ನಾನಿಲ್ಲಿ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅಪ್ಪ ಎಲ್ಲ ಅಮ್ಮ ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡು, ಎಷ್ಟು ಕ್ಲೀನಾಗಿ ಇಟ್ಕೊಳ್ತಾರೆ ಗೊತ್ತಾ ಅಮ್ಮ ಮನೇನ, ನನಗಿಂತ ಕ್ಲೀನಾಗಿ ಇಟ್ಕೊತಾರೆ. ಸೊ ಒಂದು ಕಡೆಯಿಂದ ಎಲ್ಲ ಧೂಳು ಉದುರಿಸಿ, ಯಾಕಂದರೆ ಮಕ್ಕಳು ಸೋಫಾ ಮೇಲೆ ಎಲ್ಲ ಕೂತ್ಕೊಂಡು ಇದು ಮಾಡಿ ಗಲೀಜು ಮಾಡಿ ಇಟ್ಟಿದ್ರು. ಸೊ ಒಂದು ಕಡೆ ಎಲ್ಲ ಧೂಳು ಉದುರಿಸಿ ಇವಾಗ ಮನೆ ಒರೆಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆ ಎಲ್ಲ ಬೆಳಗ್ಗೆಯಿಂದ ಒಂದು ರಾಶಿ ಬಟ್ಟೆ ನಾವು ಮದುವೆಗೆಲ್ಲ ಹಾಕ್ಕೊಂಡು ಹೋಗಿದ್ವಲ್ಲ, ಬಟ್ಟೆ ಎಲ್ಲ ಇತ್ತು, ಎಲ್ಲ ವಾಶ್ ಮಾಡಿ. ಸೊ ಇವಾಗ ಮನೆ ಎಲ್ಲ ಧೂಳೆಲ್ಲ ಉದುರಿಸ್ಬಿಟ್ಟು ಮನೆ ಒರೆಸ್ತಾ ಇದ್ದೀನಿ. ಮನೆ ಒರೆಸೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಸೊ ಇರಲಿ ಅಂತ ಹೇಳಿ ಹೊರಿಸ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಮಕ್ಕಳೆಲ್ಲ ಇದ್ರಲ್ವ, ಚೆನ್ನಾಗಿ ತುಳಿದಾಡಿ ಒಂಥರ ನೆಲ ಎಲ್ಲ ಮೆಸಿ ಥರ ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಅಮ್ಮ ಅಷ್ಟು ಕ್ಲೀನಾಗಿ ನಾನು ಒರೆಸೋದಕ್ಕಾಗೋದಿಲ್ಲ. ಅವರು ಏನಿಲ್ಲ ಅಂದರೂ ಒಂದು 3 ಇಂದ 4 ಸತಿ ಆದರೂ ಒರೆಸ್ತಾನೆ ಇರ್ತಾರೆ. ಉಜ್ಜಿರೋ ಜಾಗನ ಉಜ್ಜುತ್ತಾನೇ ಇರ್ತಾರೆ.
ಹಂಗೆ. ಸೊ ಅಮ್ಮ ಅಷ್ಟು ಕ್ಲೀನಾಗಿ ನಾನು ಒರೆಸೋದಕ್ಕೆ ನನಗೆ ಬರೋದಿಲ್ಲ. ಸೊ ಇವಾಗ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿ ಇನ್ನೂ ಒಂಥರ ಸಮಾಧಾನಪ್ಪ, ನಾನು ನಮ್ಮ ಮನೇಲಿ ಮನೆ ಕೆಲಸ ಮಾಡ್ತಾಯಿದ್ದೀನೇನೋ ಅನ್ನೋ ಥರ ಫೀಲ್ ಅನಿಸ್ತಾ ಇತ್ತು ನನಗೆ. ಎಲ್ಲೇ ಬಂದರೂ ಸುಮ್ಮನೆ ಮಾತ್ರ ಕೂತ್ಕೊಳ್ಳೋದಕ್ಕೆ ಏನೋ ಮನಸ್ಸೇ ಬರೋದಿಲ್ಲ. ಮಾಡ್ತಾ ಇದ್ದೀನಿ. ಬಟ್ಟೆ ಎಲ್ಲ ವಾಶ್ ಮಾಡಿ, ಮನೆಯೆಲ್ಲ ಒರೆಸಿ, ಕಿಚನೆಲ್ಲ ಕ್ಲೀನ್ ಮಾಡಿ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನಾನು ತಿಂದಿರೋ ಊಟ ಎಲ್ಲೋಯ್ತೋ ನನಗೆ ಗೊತ್ತಿಲ್ಲ. ಇನ್ನು ಈವ್ನಿಂಗ್ ಒಂದು 3 ಗಂಟೆ ಸುಮಾರಿಗೆ ನನ್ನ ತಮ್ಮ ಚಿಕನ್ ತೊಗೊಂಬಂದಿದ್ದ, ಅಪ್ಪ ಫಿಶ್ ತೊಗೊಂಬಂದಿದ್ರು, ನನಗೆ ತುಂಬ ಇಷ್ಟ ಅಂತ ಹೇಳಿ. ಸೊ ಅದನ್ನು ಇವಾಗ ಸಾಂಬಾರು ಮಾಡಿಟ್ಟೆ, ಮಧ್ಯಾಹ್ನನೇ ಸಾಂಬಾರು ಮಾಡಿಟ್ಬಿಟ್ಟೆ. ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮಣ್ಣ ಏನದು ಪಪಾಯ ಎಳೆದಲ್ಲ, ಸ್ವಲ್ಪ ಆ ಕಡೆ ಹಣ್ಣಾಗಿರೋದಿಲ್ಲ, ಈ ಕಡೆ ಕಾಯಿ ಇರೋದಿಲ್ಲ ನೋಡಿ, ಆ ಥರ ಒಂದು ಕಾಯಿನ ಕಟ್ ಮಾಡಿ ಇದು ಮಾಡಿದ್ದಾರೆ, ಏನು ಹೇಳ್ತಾರೆ ಅದನ್ನು, ಟೂಟಿ ಫ್ರೂಟಿ ಥರ ಮಾಡಿಟ್ಟಿದ್ದಾರೆ. ಕಲರ್ ಎಲ್ಲ ಏನೂ ಕಲಿಸಲಿಲ್ಲ, ಸಕ್ಕರೆಯಲ್ಲಿ ನೆನೆಸ್ಬಿಟ್ಟು ಟೂಟಿ ಫ್ರೂಟಿ ಥರ ಮಾಡಿಟ್ಟಿದ್ದಾರೆ. ಎಲ್ಲ ನೆನೆಸಿ ಇಟ್ಟಿದ್ದಾರೆ, ಏನೋ ಒಂದೊಂದು ಮಾಡ್ತಾ ಇರ್ತಾರೆ. ಇನ್ನು ಅಮ್ಮದು ಕರಿಮಣಿ ಪೋಣಿಸಿದ್ವಿಪ್ಪ ಸಾಯಂಕಾಲ ಎಲ್ಲ ಕೂತ್ಕೊಂಡು ಒಂದು 5:30 ಹಿಡಿದು 6:30 7 ಗಂಟೆವರೆಗೂ ಪೋಣಿಸಿದ್ದೀವಿ ಕರಿಮಣಿನ. ಸಿಂಗಲಲ್ಲಿ ಹಾಕ್ಕೊಂಡಿದ್ರು, ಹೊಸ್ದಾಗಿ ಆ ಗುಂಡೆಲ್ಲ ತೊಗೊಂಡಿದ್ರಂತೆ. ಸೊ ಸಿಂಗಲಾಗಿ ಹಾಕ್ಕೊಂಡಿದ್ರು, ನನಗೇನೋ ಇಷ್ಟನೇ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಇವಾಗ ಬಿಚ್ಚಿಸ್ಬಿಟ್ಟು ಕ್ಲೀನಾಗಿ ಪೋಣಿಸಿ ಕೊಟ್ಟೆ, ಚೆನ್ನಾಗಿತ್ತು. ಅದನ್ನು ಅಪ್ಪ ಕೈಯಲ್ಲಿ ಹಾಕ್ಸ್ಕೊಳ್ತಾ ಇದ್ದಾರೆ. ಇನ್ನು 8 ಗಂಟೆ ಆಯ್ತಪ್ಪ, ನಾವು ಅದೆಲ್ಲ ಮಣಿಯೆಲ್ಲ ಪೋಣಿಸ್ಕೊಂಡು ಅಡುಗೆ ಮಾಡಿ ತಿನ್ನೋ ಅಷ್ಟೊತ್ತಿಗೆ 8 ಗಂಟೆ ಆಯಿತು. ಅದೇ ಹೇಳಿದ್ನಲ್ಲ, ಸ್ವಲ್ಪ ಟೈಮಿಂಗ್ಸು ಮಿಸ್ ಆಗ್ತಾ ಇದೆ ಅಂತ ಹೇಳಿ. ಸೊ ಇವಾಗ ಕೂತ್ಕೊಂಡು ಮುದ್ದೆ ಮತ್ತು ಚಿಕನ್ ಸಾಂಬಾರು ತಿಂತಾ ಇದ್ದೀನಿ. ಸೊ ಇದಾಗಿತ್ತಪ್ಪ ಇವತ್ತಿನ ಒಂದು ಸಿಂಪಲ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾಳೆ ಭೇಟಿ ಆಗ್ತೀನಿ. ನಾಳೆ ಊರಿಗೆ ಹೊರಡ್ತಾ ಇದ್ದೀನಿ, ಗುರುವಾರ. ಸೊ ಊರಿಗೆ ಹೊರಡ್ತಾ ಇದ್ದೀನಿ. ನಾಳೆಯಿಂದ ಊರಿನ ವ್ಲಾಗ್ಸು ಬರುತ್ತೆ, ಓಕೆನಾ? ಹಾಗೆ ಯಾರೆಲ್ಲ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರೆಲ್ಲ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.